ತುಪ್ಪವು ಬೆಣ್ಣೆಯಿಂದ ಉತ್ಪಾದಿಸಲ್ಪಡುವ ದ್ರವ್ಯವಾಗಿದ್ದು, ಇದರ ಆವಿಷ್ಕಾರವು ಭಾರತದಲ್ಲಾಯಿತು. ದಕ್ಷಿಣ ಏಷ್ಯಾ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ತುಪ್ಪದ ಬಳಕೆ ವ್ಯಾಪಕವಾಗಿದೆ ಹಾಗೂ ತುಪ್ಪದ ಸಾಂದ್ರತೆ, ಬಣ್ಣ ಮತ್ತು ರುಚಿಯು ಬೆಣ್ಣೆಯ ಗುಣಮಟ್ಟ ಪ್ರಕ್ರಿಯೆಯಲ್ಲಿ ಬಳಸಲಾದ ಹಾಲಿನ ಮೂಲ ಮತ್ತು ಕುದಿಸುವ ಕಾಲಾವಧಿಯ ಮೇಲೆ ಅವಲಂಬಿಸಿರುತ್ತದೆ. ಸಾಂಪ್ರದಾಯಿಕವಾಗಿ ತುಪ್ಪವನ್ನು ಆಕಳ ಹಾಲಿನಿಂದ ತಯಾರಿಸಲಾಗುತ್ತದೆ ಮತ್ತು ತುಪ್ಪವು ಪವಿತ್ರ ವಸ್ತುವಾಗಿದ್ದು ಆಹಾರ ಮತ್ತು ಹೋಮಗಳಲ್ಲಿ ಮೂಲವಾಗಿ ಬಳಸಲಾಗುತ್ತದೆ. ಆಯುರ್ವೇದದಲ್ಲಿ ತುಪ್ಪವು ಶ್ರೇಷ್ಠ ಪದಾರ್ಥ ಹಾಗೂ ವಿವಿಧ ಔಷಧೀಯ ಗುಣವನ್ನು ಹೊಂದಿದ್ದು ಮತ್ತು ಹಲವಾರು ರೀತಿಯ ಚಿಕಿತ್ಸಾ ಕ್ರಮದಲ್ಲಿ ಬಳಕೆ ಆಗುವ ಒಂದು ಪ್ರಮುಖ ದ್ರವ್ಯವಾಗಿದೆ. ದೇಹಕ್ಕೆ ಬೇಕಾದ ಡಿ-ಕೆ ವಿಟಮಿನ್ ಪೂರೈಸುತ್ತದೆ ಮತ್ತು ಅದರಲ್ಲೂ ಮೂಲವಾಗಿ ಸಣ್ಣ ಕರುಳಿನ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಮೂಲಕ ಜಿಡ್ಡ ಹಾಗೂ ಕರುಳಿನ ಆಮ್ಲೀಯ ಪಿಎಚ್ ಅನ್ನು ಕಡಿಮೆ ಮಾಡುತ್ತದೆ. ಹಾಗೆ ಇದನ್ನು ಮಹಾಸ್ನೇಹಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದ್ದು ಸಂಸ್ಕೃತದಲ್ಲಿ ಘೃತ ಎಂಬ ನಾಮದಿಂದ ಗುರುತಿಸಿಕೊಂಡಿದೆ. ತುಪ್ಪದ ಗುಣವನ್ನು ತಿಳಿಯುವುದಾದರೆ, ಘೃತಂ ಪಿತ್ತಾನಿಲಹರಂ ರಸ ಶುಕ್ರೋಜ ಸಾಂಹಿತಂ ನಿರ್ವಾಪಣಂ ಮೃದುಕರಂ ಸ್ವರವರ್ಣ ಪ್ರಸಾದನಂ ಅಂದರೆ ಪಿತ್ತ ದೋಷ ಮತ್ತು ವಾತದೋಷವನ್ನು ಶಮನಗೊಳಿಸುತ್ತದೆ, ರಸಧಾತು ಶುಕ್ರ ಧಾತು ಮತ್ತು ಓಜಸ್ಗಳ ಅಭಿವೃದ್ಧಿಪಡಿಸುತ್ತದೆ, ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ ಹಾಗೂ ಮೃದುತ್ವವನ್ನು ಹೆಚ್ಚಿಸುತ್ತದೆ, ಹಾಗೆ ಧ್ವನಿ ಮತ್ತು ಮೈಬಣ್ಣವನ್ನು ಪೋಷಿಸುವ ಗುಣವನ್ನು ಹೊಂದಿದೆ. ದಿನನಿತ್ಯ 1 ಸ್ಪೂನ್ ತುಪ್ಪ ಸೇವಿಸುವುದರಿಂದ ಆಗುವ ಲಾಭವನ್ನು ನೋಡುವುದಾದರೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ, ವಾತ ಹಾಗೂ ಪಿತ್ತ ದೋಷದ ಶಮನ, ಕಣ್ಣಿನ ದೃಷ್ಟಿಯನ್ನು ಕಾಪಾಡುವುದು, ದೀರ್ಘಾಯುಷ್ಯ, ತಾರುಣ್ಯ ಮತ್ತು ಹೊಳಪು, ಸ್ಮರಣಶಕ್ತಿ, ದೇಹಶಕ್ತಿ, ಧ್ವನಿಯ ಸುಧಾರಣೆ, ಮೃದು ಹಾಗೂ ಕಾಂತಿಯುತ ಚರ್ಮ, ಕೂದಲು ಉದುರುವಿಕೆಯನ್ನು ತಡೆಯುವುದು ಹಾಗೂ ವಿಷ ಮತ್ತು ಬೆಂಕಿಯಿಂದ ಆದ ಗಾಯದ ನಿವಾರಣೆ ಮುಂತಾದ ಪ್ರಯೋಜನಗಳಾಗಿವೆ. ಹಾಗಾದರೆ ನೀವು ದಿನನಿತ್ಯದ ಜೀವನದಲ್ಲಿ ತುಪ್ಪವನ್ನು ಸೇವಿಸಿ ಹಾಗೂ ಅದರಿಂದಾಗುವ ಲಾಭವನ್ನು ಪಡೆದುಕೊಳ್ಳಿ. ಶುಭ ದಿನ.